ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಜಾತಿ ನಿಂದನೆ ಕಾಯ್ದೆಯ ದುರ್ಬಳಕೆಯ ಆರೋಪ. ಪುರಸಭೆ ಮುಖ್ಯಾಧಿಕಾರಿ ಮಹೇಶ್ವರಪ್ಪ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹ. ಸಕಲೇಶಪುರ ಪಟ್ಟಣದಲ್ಲಿ ವಕೀಲರ ಪ್ರತಿಭಟನೆ. ಒಳ ಮೀಸಲಾತಿ ಜಾರಿಯಲ್ಲಿ ಬಲಗೈ ಸಮುದಾಯಕ್ಕೆ ಅನ್ಯಾಯ. ಬೃಹತ್ ಪ್ರತಿಭಟನೆ. ಸಮಾನ ನ್ಯಾಯಕ್ಕಾಗಿ ದಲಿತ ಮುಖಂಡರ ಆಗ್ರಹ. ಸರ್ಕಾರಿ ಗೋಮಾಳ ಕಬಳಿಸಲು ಯತ್ನ. ಕೆಡಿಪಿ ಸದಸ್ಯ ಚೇತನ್ ವಿರುದ್ಧ ಆರೋಪ. ಚೌಕನಹಳ್ಳಿ ಗ್ರಾಮಸ್ಥ ಚಂದನ್ ಹೇಳಿಕೆ. ಜಾತಿ ನಿಂದನೆ ಕಾಯ್ದೆಯನ್ನು ದುರ್ಬಳಕೆ ಮಾಡಿಕೊಂಡಿರುವ ಪುರಸಭೆ ಮುಖ್ಯಾಧಿಕಾರಿ ಮಹೇಶ್ವರಪ್ಪ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಅವರನ್ನು ಕೂಡಲೇ ಸೇವೆಯಿಂದ ಅಮಾನತು ಮಾಡಿ ಸಮಾಜದಲ್ಲಿ ಉಂಟಾಗಬಹುದಾದ ಜಾತಿ ಸಂಘರ್ಷಗಳನ್ನು ತಡೆಯಬೇಕೆಂದು ಒತ್ತಾಯಿಸಿ ಪಟ್ಟಣದಲ್ಲಿ ವಕೀಲರು ಪ್ರತಿಭಟನೆ ನಡೆಸಿದ್ದಾರೆ. ಖಾತೆ ಬದಲಾವಣೆ ಮಾಡಿಕೊಡುವಲ್ಲಿ ಪುರಸಭೆ ಅಧಿಕಾರಿಗಳು ವಿಳಂಬ ಧೋರಣೆ ಅನುಸರಿಸುತ್ತಿದ್ದಾರೆಂದು ಆರೋಪಿಸಿ ವಕೀಲ ಹಾಗೂ ಭೂಮಾಲೀಕ ಅಭಿಜ್ಞಾನ್ ಅವರು ಜಿಲ್ಲಾಧಿಕಾರಿ ಕಚೇರಿ ಎದುರು ದಾಖಲೆಗಳನ್ನೆಸೆದು ಪ್ರತಿಭಟನೆ ನಡೆಸಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರ ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲಿಸಿರುವುದನ್ನು ಖಂಡಿಸಿ ವಕೀಲರು ಸೋಮವಾರ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಖಾತೆ ಬದಲಾವಣೆ ಸಂಬಂಧ ತಮ್ಮ ಅರ್ಜಿಗೆ ಸ್ಪಂದನೆ ದೊರಕದ ಹಿನ್ನೆಲೆಯಲ್ಲಿ ಅಭಿಜ್ಞಾನ್ ಅವರು ಜಿಲ್ಲಾಧಿಕಾರಿಗೂ ದೂರು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕೆಲವು ಪುರಸಭೆ ಅಧಿಕಾರಿಗಳು ಅವರ ವಿರುದ್ಧ ಅಟ್ರಾಸಿಟಿ ಪ್ರಕರಣ ದಾಖಲಿಸುವುದಾಗಿ ಬೆದರಿಕೆ ಹಾಕಿದ್ದಾರೆಂಬ ಆರೋಪವಿದೆ. ಬಳಿಕ ಪುರಸಭೆ ಮುಖ್ಯಾಧಿಕಾರಿ ಮಹೇಶ್ವರಪ್ಪ ಅವರು ಅಭಿಜ್ಞಾನ್ ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲಿಸಿದ್ದಾರೆಂದು ತಿಳಿದುಬಂದಿದೆ. ಈ ಕ್ರಮವನ್ನು ಖಂಡಿಸಿ ವಕೀಲರು ಹೇಮಾವತಿ ಸೇತುವೆ ಬಳಿಯಿಂದ ಪುರಸಭೆ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಪುರಸಭೆ ಮುಂಭಾಗ ಕೆಲಕಾಲ ಮಾನವ ಸರಪಳಿ ನಿರ್ಮಿಸಿ ಮುಖ್ಯಾಧಿಕಾರಿ ಮಹೇಶ್ವರಪ್ಪ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶದಂತೆ ನಮ್ಮ ಸಕಲೇಶಪುರ ಸಂಘದ ಸದಸ್ಯರಾದ ಜ್ಞಾನೇಶ್ವರವರು ಒಂದು ಅಭಿಜ್ಞಾನ್ ಅವರು ಒಂದು ಅರ್ಜಿಯನ್ನು ಕೊಟ್ಟಾಗ, ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಒಂದು ಅರ್ಜಿಯನ್ನು ಕೊಟ್ಟಾಗ ಸದರಿಯವರು ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸಿ 1 ಗುಂಟೆಗೆ 1 ಲಕ್ಷದ ಆಮಿಷವನ್ನು ಒಡ್ಡುತ್ತಾರೆ ಅಂತ ಅಂದರೆ ವಕೀಲರಿಗೆ ಈ ರೀತಿ ಒಡ್ಡಿದ್ರೆ ಜನಸಾಮಾನ್ಯರ ಗತಿ ಏನು? ಆದ್ರಿಂದ ನಾವು ಅವರ ನಡೆಯನ್ನು ಖಂಡಿಸ್ತೇವೆ. ಅದರ ಜೊತೆಗೆ ನಮ್ಮ ವಕೀಲರ ವಿರುದ್ಧ ಹಾಸನ ಸಿಟಿ ಪೊಲೀಸ್ ಠಾಣೆಯಲ್ಲಿ ಅಟ್ರಾಸಿಟಿ ಕಾಯ್ದೆಯನ್ನ, ಸುಳ್ಳು ಕಾಯ್ದೆಯನ್ನ ಪ್ರತಿಭಟನೆಯನ್ನು ಮಾಡಿದ್ವಿ. ಸಕಲೇಶಪುರ ವಕೀಲರ ಸಂಘದಿಂದ ಮುಖ್ಯಾಧಿಕಾರಿಗಳಾದಂತಹ ಮಹೇಶ್ವರಪ್ಪನವರು ಹಾಸನದ ನಗರ ಪೊಲೀಸ್ ಠಾಣೆಯಲ್ಲಿ ನಮ್ಮ ವಕೀಲರ ಸಂಘದ ಸದಸ್ಯರಾದಂತಹ ಅಭಿಜ್ಞಾನ್ ಅವರ ವಿರುದ್ಧ ಒಂದು ಅಟ್ರಾಸಿಟಿ ಕಾಯ್ದೆ ಅಡಿಯಲ್ಲಿ ಸುಳ್ಳು ಮೊಕದ್ದಮೆಯನ್ನು ದಾಖಲು ಮಾಡಿದ್ದಾರೆ. ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿ ನಾವು ಎಸಿ ಅವರಿಗೆ ಮನವಿ ಮಾಡ್ಕೊಂಡು ಇಷ್ಟು ದಿವಸ ಆದ್ರೂ ಕೂಡ ಆ ಒಬ್ಬ ವ್ಯಕ್ತಿಯ ಮೇಲೆ, ಅಂದ್ರೆ ಮಹೇಶ್ವರಪ್ಪನವರ ಮೇಲೆ ಇವತ್ತರೆಗೂ ಕೂಡ ಯಾವುದೇ ಸರ್ಕಾರ ಕ್ರಮ ಕೈಗೊಂಡಿಲ್ಲ. ಆ ನಿಟ್ಟಿನಲ್ಲಿ ನಾವು ಈ 12ನೇ ತಾರೀಕು ಒಂದು ಸಭೆಯನ್ನು ಕರೆದು ಇಡೀ ನಮ್ಮ ಹಾಸನ ಜಿಲ್ಲೆಯಾದ್ಯಂತ ಎಲ್ಲಾ ವಕೀಲರ ಸಂಘದ ಸಹಯೋಗದೊಂದಿಗೆ ಇವತ್ತು ಬೃಹತ್ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಕೈಗೊಂಡು ಈ ದಿನ ನಾವು ಬೃಹತ್ ಪ್ರತಿಭಟನೆಯಲ್ಲಿ ಕಾರ್ಯದರ್ಶಿ ಓಂಬೇಶ್, ರಘು, ಆಲೂರು ಮಹೇಂದ್ರ, ಆರ್ಪಿ ಸುರೇಶ್, ಹೊಳೆನರಸೀಪುರ ತಾಲೂಕು ವಕೀಲರ ಸಂಘದ ಮಾಜಿ ಅಧ್ಯಕ್ಷ ನಟರಾಜ್, ತಾಲೂಕು ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಪ್ರದೀಪ್, ಕಾರ್ಯದರ್ಶಿ ವಾಣಿ, ಉಪಾಧ್ಯಕ್ಷ ಮಹೇಶ್, ಹರೀಶ್, ಪೀತಾಂಬರಚ, ರಿಜ್ವಾನ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು. ಒಳ ಮೀಸಲಾತಿ ಜಾರಿಯಲ್ಲಿ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟ ಬೇಲೂರು ತಾಲೂಕು ಘಟಕದ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಬೇಲೂರು ಪಟ್ಟಣದ ಬಸವೇಶ್ವರ ವೃತ್ತದಿಂದ ಪ್ರಾರಂಭವಾಗಿ ಮೆರವಣಿಗೆ ಮೂಲಕ ತಾಲೂಕು ಕಚೇರಿಯವರೆಗೆ ಸಾಗಿ ಬಳಿಕ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ದಲಿತ ಮುಖಂಡ ಮತ್ತು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮಂಜುನಾಥ್ ಮಾತನಾಡಿ, ಒಳ ಮೀಸಲಾತಿ ಜಾರಿಯಲ್ಲಿ ಸಮುದಾಯಗಳ ನಡುವೆ ಸಮತೋಲನ ಕಾಪಾಡಬೇಕಾಗಿತ್ತು. ಆದರೆ ಬಲಗೈ ಸಮುದಾಯವನ್ನು ಕಡೆಗಣಿಸಿರುವುದು ನೋವು ತಂದಿದೆ. ಸರ್ಕಾರ ತಕ್ಷಣ ಈ ಅನ್ಯಾಯವನ್ನು ಸರಿಪಡಿಸಿ ಸಾಮಾನ್ಯ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದ ಅವರು, ಸಮುದಾಯದ ವಿದ್ಯಾರ್ಥಿಗಳು ಹಾಗೂ ಯುವಕರಿಗೆ ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಸೂಕ್ತ ಅವಕಾಶಗಳು ದೊರಕಬೇಕು. ಹಕ್ಕುಗಳಿಗಾಗಿ ನಡೆಸುತ್ತಿರುವ ಹೋರಾಟ ಶಾಂತಿಯುತವಾಗಿದ್ದು, ಸರ್ಕಾರ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಲಾಗುವುದೆಂದು ತಿಳಿಸಿದರು. ಅವರಿಗೆ ಬೆನ್ನಿಗೆ ನಿಂತಿದ್ದು ನಮ್ಮದೇ ಸಮುದಾಯ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಅವರು ದಲಿತರನ್ನ ಮೆಟ್ರೋ ಮಾಡಿಕೊಂಡು ಕುರ್ಚಿಯನ್ನು ಏರಿದ್ರು. ಅದಕ್ಕೆ ಬೆಳವಣಿಗೆಯನ್ನು ಅವರೇನು ಕೊಟ್ಟರು ಅಂತಂದ್ರೆ, ಇವತ್ತು ನಮ್ಮ ಮಕ್ಕಳನ್ನ ಸುಮಾರು 30 ವರ್ಷ ಕಳೆದರೂ ಕೂಡ ರಾಜಕೀಯ ಮತ್ತು ಉದ್ಯೋಗದ ಮೀಸಲಾತಿಯಲ್ಲಿ ಹಿನ್ನಡೆ ತರುವಂತಹ ಒಂದು ಶಾಸನವನ್ನ ನಾಗಮೋಹನ್ ದಾಸ್ ಅಂತಕ್ಕಂಥ ಒಬ್ಬ ಮುಖ್ಯ ನ್ಯಾಯಮೂರ್ತಿಯವರಿಗೆ ಕಡೆಯಿಂದ ಬೆಳೆಸಿಕೊಟ್ರು. ಆದ್ರೆ
ನಾಗಮೋಹನ್ ದಾಸ್ ಅವರು ಅವರ ವಿರುದ್ಧವಾಗಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ವಿ. ಇವತ್ತೇನು ಸರ್ಕಾರ ಇವತ್ತು ನಾಗಮೋಹನ್ ದಾಸ್ ಅಂತ ಒಬ್ಬ ಜಡ್ಜಿನ ನೇಮಿಸಿ ಇವತ್ತೇನು ನಮಗೆ ಒಳ ಮೀಸಲಾತಿಯ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿ ಪ್ರಕಾರ ಏನು ಅವರು ಸಮೀಕ್ಷೆಯನ್ನು ಮಾಡಿದ್ರು, ನಮ್ಮ ಜನಾಂಗ ವಲಯ ಮತ್ತೆ ಛಲವಾದಿ ಮತ್ತೆ ಆದಿ ಕರ್ನಾಟಕ ಇವು ಮೂರು ಇನ್ನೊಂದು ಬೆಳಗ್ಗೆ ಅಂತ ಬರುತ್ತೆ. ಇಂಥ ಈ ಸಂದರ್ಭದಲ್ಲಿ ದಲಿತ ಮುಖಂಡ ಪರ್ವತಯ್ಯ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಇಂದಿರಾ ಧರ್ಮಪ್ಪ, ಮಾಜಿ ಸದಸ್ಯೆ ಲತಾ ಮಂಜೇಶ್ವರಿ, ಬಿಎಲ್ ಲಕ್ಷ್ಮಣ್, ಸತೀಶ್, ಬಾಬು, ಪುರಸಭೆ ಮಾಜಿ ಅಧ್ಯಕ್ಷ ಸಿಎನ್ ದಾನಿ ಹಾಗೂ ಇತರರು ಹಾಜರಿದ್ದರು. ಸರ್ಕಾರಿ ಗೋಮಾಳ ಕಬಳಿಸಲು ಕೆಡಿಪಿ ಸದಸ್ಯ ಚೇತನ್ ಹಾಗೂ ಅವರ ತಂದೆ ಚಂದ್ರೇಗೌಡ ಯತ್ನಿಸಿದ್ದು, ಈ ಹಿಂದೆ ಇದ್ದ ತಾಲೂಕು ದಂಡಾಧಿಕಾರಿಗಳ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆಂದು ಗ್ರಾಮಸ್ಥರಾದ ಆಸಿಫ್, ಚಂದನ್, ಯದುನಂದನ್ ಆರೋಪಿಸಿದ್ದಾರೆ. ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕಿನ ಬಿಕ್ಕೋಡು ಹಾಗೂ ಚೌಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ 18ರಲ್ಲಿರುವ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ 5 ಎಕರೆ ಸರ್ಕಾರಿ ಗೋಮಾಳ ಜಾಗವನ್ನು ಬಿಕ್ಕೋಡು ಹಾಗೂ ಚೌಕನಹಳ್ಳಿ ಗ್ರಾಮದ ಸಾರ್ವಜನಿಕರ ಉಪಯೋಗಕ್ಕೆ ಮೀಸಲಿಡಲು ಇಡೀ ಗ್ರಾಮಸ್ಥರು ನಿರ್ಧರಿಸಿದ್ದು, ಅಲ್ಲಿಯ ಒತ್ತುವರಿದಾರರು ಗ್ರಾಮದ ಅಭಿವೃದ್ಧಿಗೆ ಬಿಟ್ಟುಕೊಡಲು ಸಿದ್ಧರಿದ್ದರು. ಆದರೆ ಕೆಡಿಪಿ ಸದಸ್ಯ ಚೇತನ್ ಹಾಗೂ ಅವರ ಕುಟುಂಬದವರು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಜಾಗವನ್ನು ಕಬಳಿಸುವ ಹುನ್ನಾರ ಮಾಡುತ್ತಿದ್ದಾರೆ. ಈ ಜಾಗಕ್ಕೆ ಸಂಬಂಧಿಸಿದಂತೆ ದಂಡಾಧಿಕಾರಿ ಮಮತಾ ಅವರು ದಾಖಲಾತಿ ಪರಿಶೀಲಿಸಿ, ಇದು ಸರ್ಕಾರಿ ಆಸ್ತಿ, ಇದನ್ನು ಯಾರು ಸಹ ಒತ್ತುವರಿ ಮಾಡಬಾರದೆಂದು ತಿಳುವಳಿಕೆ ನೋಟಿಸ್ ನೀಡಿದರು. ಆದರೆ ಅಂತಹ ದಕ್ಷ ಅಧಿಕಾರಿ ವಿರುದ್ಧ ಕೀಳುಮಟ್ಟದಲ್ಲಿ ನಾಲಿಗೆ ಹರಿಬಿಟ್ಟಿದ್ದಾರೆ. ಇದು ಸರಿಯಲ್ಲ ಎಂದು ತಿಳಿಸಿದರು. ಈ ಜಾಗವನ್ನು ಸರ್ಕಾರಿ ಆಸ್ತಿ ಎಂದು ಈಗಿರುವ ತಹಶೀಲ್ದಾರ್ ಕೂಡಲೇ ನಾಮಫಲಕ ಅಳವಡಿಸದಿದ್ದರೆ ಬಿಕ್ಕೋಡು ಜನರು ಉಗ್ರ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಸದಸ್ಯರದು ಕೆಲಸನೇ ಇದಾಗ್ಬಿಟ್ಟಿದೆ, ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಳ್ಳೋದು. ಅಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ತಾಲೂಕು ಆಫೀಸಲ್ಲಿ ನಂದೇ ಅನ್ನೋ ತರ ಅವರು ಒಂಥರ ಏನೋ ನಾನು ಹೇಳ್ದಂಗೆ ಆಗುತ್ತೆ ಕೆಲಸ. ನಮ್ಮ ಅಧಿಕಾರಿಗಳಿದ್ದಾರೆ, ನಾವು ಹೋಗಕ್ ಮುಂಚೆನೆ ಪೊಲೀಸರಿಗೆ ಫೋನ್ ಮಾಡೋದು, ನಮಗೆ ಪೊಲೀಸರಿಂದ ಫೋನ್ ಮಾಡಿಸೋದು, ಇದೆಲ್ಲ ಮಾಡ್ತಾರೆ. ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಳ್ತಿರೋದು ನಮ್ಮ ಕೆಡಿಪಿ ಮೆಂಬರ್. ಅದು ನಮ್ಮ ರಾಜಕಾರಣಿಗಳಿಗೆ ಅವರ ಮಾಹಿತಿ ಇಲ್ಲ, ಬಟ್ ಅವ್ನು ಭಾರಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಅಧಿಕಾರಿಗಳ ಈ ತರ 7-8 ಕೋಟಿ ರೂಪಾಯಿ ಸರ್ಕಾರಿ ಜಾಗನ ಒತ್ತುವರಿ ಮಾಡ್ಕೊಂಡು, ಈಗ ಆಲ್ರೆಡಿ ಅವರಿಗೆ ಕೊತ್ತನಹಳ್ಳಿಯಲ್ಲಿ ಜಾಗ ಇದೆ, ಅದು ರೈಲ್ವೆಗೆ ಹೋಗುತ್ತೆ ಅಂತ ವಿಷಯ ಇದೆ. ಅದ್ರಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ಬರುತ್ತೆ, ಸರ್ಕಾರ ಮಂಜೂರು ಮಾಡಿರೋದು. ಅವ್ರ ಮನೆಯದು ಪಕ್ಕದ್ದು ಅದು ಕಾಂಪ್ಲಿಕೇಟ್ ಇದೆ, ಅದು ಮಂಜೂರಾಗಿದೆಯಲ್ಲ ಗೊತ್ತಿಲ್ಲ, ಅದನ್ನ ಬೇರೆ ಹಾಕ್ಬಿಟ್ಟು ಫೋಟೋ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಇದ್ರು ಬಿಟ್ಟ ಬಂದ್ಬಿಟ್ಟು 7-8 ಕೋಟಿ ಸರ್ಕಾರಿ ಜಾಗನ ಇದು ನನಗೆ ಬೇಕು ಅಂತ ಅವ್ರು ಹಾಕಿ ಕೇಳಿದ್ರೆ ಮಮತಾ ಮುಂಡೆ ಅವಳೇನೋ ಮಾಡೋಗಿದ್ದಾಳೆ ಅಂತ ಏಕವಚನದಲ್ಲಿ ನಮ್ಮ ಮೇಡಮ್ ಅವರಿಗೆ ಬೈಯೋದು. ದೇವರನ್ನ ಅದನ್ನ ಸಹಿಸ್ಕೊಳ್ಳೋಕೆ ಆಗಲ್ಲ. ಯಾಕಂದ್ರೆ ನಾನ್ ಕಂಡಂಗೆ ಬೇಲೂರಲ್ಲಿ ಸಿಸ್ಟಮ್ ಆಗಿ ಭ್ರಷ್ಟಾಚಾರ ಇದ್ದರೆ ಕೆಲಸ ಮಾಡಿರೋದು. ಈ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮಸ್ಥರಾದ ಯೋಗೇಶ್, ಸೋಮಶೇಖರ್ ಮತ್ತಿತರರು ಹಾಜರಿದ್ದರು. ಇದೇ ತಿಂಗಳ 22ರಂದು ಬೆಳಗ್ಗೆ 10:30ಕ್ಕೆ ನಗರದ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ನೌಕರರ ಸಂಘದ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳ ಸಭೆ ಹಾಗೂ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಡಿ ರಮೇಶ್ ತಿಳಿಸಿದರು. ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಶಿಕ್ಷಣ ಇಲಾಖೆಯ ವಿವಿಧ ಹಂತಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ನೌಕರರ ಪರಿಶ್ರಮವನ್ನು ಗುರುತಿಸಿ ಗೌರವಿಸುವುದು ಸಂಘದ ಮುಖ್ಯ ಉದ್ದೇಶವಾಗಿದ್ದು, 1ನೇ ತರಗತಿಯಿಂದ ಪಿಯುಸಿವರೆಗೆ ಕೆಪಿಎಸ್ ಮಾದರಿ ಒಂದೇ ಸಂಘಟನೆಯಡಿ ಎಲ್ಲ ವೃಂದಗಳನ್ನು ಒಗ್ಗೂಡಿಸುವ ಪ್ರಯತ್ನ ನಮ್ಮದಾಗಿದೆ. ನೌಕರರ ಸೇವಾ ವೇತನ, ನಿವೃತ್ತಿ ವೇತನ, ವಿವಿಧ ಭತ್ಯೆ ಹಾಗೂ ಭವಿಷ್ಯ ನಿಧಿ ಸುಧಾರಣೆಗಾಗಿ ಸಲಹೆ ನೀಡುವುದು ಮತ್ತು ಅಗತ್ಯ ಕ್ರಮ ಕೈಗೊಳ್ಳುವುದು ಸಂಘದ ಧ್ಯೇಯವಾಗಿದೆ. ಜೊತೆಗೆ ಸಂಘದ ಕಾರ್ಯಚಟುವಟಿಕೆಗಳಿಗೆ ಅಗತ್ಯವಿರುವ ವಂತಿಕೆ, ದೇಣಿಗೆ ಸಂಗ್ರಹಿಸಿ ಸಮರ್ಪಕವಾಗಿ ಬಳಕೆ ಮಾಡುವ ವ್ಯವಸ್ಥೆ ಸಹ ಮಾಡಲಾಗಿದೆ. ಸ್ವಜನ ಪಕ್ಷಪಾತ, ಕೋಮು ಭಾವನೆ, ಭ್ರಷ್ಟಾಚಾರ ಹಾಗೂ ಸಾಮಾಜಿಕ ಭೇದಭಾವಗಳಿಂದ ದೂರವಿದ್ದು ಸಾರ್ವಜನಿಕ ಸೇವೆಯಲ್ಲಿ ದಕ್ಷತೆ ಹೆಚ್ಚಿಸುವುದು ಮತ್ತು ಶಿಕ್ಷಣ ಇಲಾಖೆ ನೌಕರರ ಶ್ರೇಯೋಭಿವೃದ್ಧಿ ಸಾಧಿಸುವುದು ಸಂಘದ ಮುಖ್ಯ ಗುರಿ ಎಂದು ತಿಳಿಸಿದರು. ಯಾಕಪ್ಪ ಅಂದರೆ ಸರ್ಕಾರದಿಂದ ಈಗಾಗಲೇ ಆಗ್ತಾ ಇರೋಂಥದ್ದು KPS ಮಾದರಿ ಶಾಲೆಗಳು ಆಗ್ತಾಯಿದೆ. ಆ KPS ಮಾದರಿ ಅಂತ ಇರುವಂಥ ಒಂದು ಸಂಘವನ್ನು ನಮ್ಮಲ್ಲಿ ರಾಜ್ಯ ಸಂಘದ ಚೌಡಪ್ಪನವರು ಹುಟ್ಟಾಕಿದ್ದಾರೆ. ಬೇರೆ ಜಿಲ್ಲೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಾರಂಭವಾಗಿ 1 ವರ್ಷ ಆಗಿದೆ. ಈ 1 ವರ್ಷದ ಅವಧಿಯಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಈಗ ಪ್ರಾರಂಭ ಮಾಡಿ ಉದ್ಘಾಟನಾ ಕಾರ್ಯಕ್ರಮವನ್ನು, ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ನಮ್ಮಲ್ಲಿ ಸಂಘದ ಒಂದು ಸ್ಲೋಗ ಇದೆ. ಅದೇನಪ್ಪ ಅಂದರೆ, ಪ್ರಾಮಾಣಿಕ ನಿಸ್ವಾರ್ಥ ಸೇವೆ ಸಂಘದ ಮುಖ್ಯ ಗುರಿ ಎಂಬುದು. ಉದಾಹರಣೆಗೆ ನಮ್ಮ ಸಂಘದಲ್ಲಿ ಬರುವಂಥಲ್ಲಿ ನಾವು ಒಂದೊಂದು ವಿವಿಧ ಸಂಘಗಳನ್ನು ಏನಿದ್ದಾವೆ ಆ ಸಂಘಗಳನ್ನು ಒಟ್ಟುಗೂಡಿಸುವಂಥ ಉದ್ದೇಶ ನಮ್ಮ ಈ ಸಂಘದ ಉದ್ದೇಶ ಆಗಿದೆ. ಉದಾಹರಣೆಗೆ ನಮ್ಮಲ್ಲಿ PU ಇಂದ ಹಿಡಿದು ಏನು ಒಂದು LKG UKGವರೆಗೂ ಏನಿದೆ ಶಾಲೆ. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ರಾಜ್ಯ ಪರಿಷತ್ತು ಸದಸ್ಯ SN ಶಿವಕುಮಾರ್, ಜಿಲ್ಲಾ ಕಾರ್ಯದರ್ಶಿ MP ಶ್ರೀಕಾಂತ್, ವಿಭಾಗೀಯ ಕಾರ್ಯಾಧ್ಯಕ್ಷೆ SN ಶುಭಮಂಗಳ ಮತ್ತಿತರರು ಹಾಜರಿದ್ದರು.
ಮಹಿಳೆಯರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರವು ಜಾರಿಗೆ ತಂದಿರುವ ಋತುಚಕ್ರದ ರಜೆಯ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಸಂತೋಷ್ ಲಾಡ್ ಅಭಿಮಾನಿಗಳ ಬಳಗವು ಜಿಲ್ಲಾ ಮಟ್ಟದ ಪ್ರಬಂಧ ಸ್ಪರ್ಧೆಯನ್ನು ಹಮ್ಮಿಕೊಂಡಿದೆ. ಸುದ್ದಿಗೋಷ್ಠಿಯಲ್ಲಿ ವಿನೋದ್ ಕುಮಾರ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಪುರುಷರಷ್ಟೇ ಸಮಾನವಾಗಿ ದೈಹಿಕ ಹಾಗೂ ಮಾನಸಿಕ ಒತ್ತಡದ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಾರೆ. ಋತುಚಕ್ರದ ಸಮಯದಲ್ಲಿ ಅವರು ಅನುಭವಿಸುವ ನೋವು ಮತ್ತು ಯಾತನೆಗೆ ವಿಶ್ರಾಂತಿ ನೀಡುವ ಉದ್ದೇಶದಿಂದ ಕಾರ್ಮಿಕ ಸಚಿವರಾದ ಸಂತೋಷ್ ಎಸ್ ಲಾಡ್ ಅವರು ಈ ಐತಿಹಾಸಿಕ ವಿಧೇಯಕವನ್ನು ಮಂಡಿಸಿ ಸರ್ಕಾರದ ಅನುಮೋದನೆ ಪಡೆದಿದ್ದಾರೆ. ಈ ಕಾಯ್ದೆಯು ರಾಜ್ಯದ ಎಲ್ಲಾ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುವ ಮಹಿಳೆಯರಿಗೆ ಅನ್ವಯವಾಗಲಿದೆ. ಕಾರ್ಮಿಕ ಸಚಿವರ ಜನ್ಮದಿನ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳೆಯರ ಋತುಚಕ್ರ ರಜೆಯ ಅವಶ್ಯಕತೆ ಮತ್ತು ಅರಿವು ಎಂಬ ವಿಷಯದ ಕುರಿತು ಫೆಬ್ರವರಿ 27, 2026ರಂದು ಮಧ್ಯಾಹ್ನ 12:30ಕ್ಕೆ ಹಾಸನದಲ್ಲಿ ಪ್ರಬಂಧ ಸ್ಪರ್ಧೆ ನಡೆಯಲಿದೆ. ಈ ಸ್ಪರ್ಧೆಯಲ್ಲಿ ಜಿಲ್ಲೆಯ ಪಿಯುಸಿ ಹಾಗೂ ಎಲ್ಲಾ ಪದವಿ ಹಂತದ ವಿದ್ಯಾರ್ಥಿನಿಯರು ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಡಿಗ್ರಿ ಏನಿದೆ ಅವ್ರಿಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ನಾವು ಏನು ಮಾಡಿದ್ದೀವಿ, ಕಾಲೇಜ್ ಟು ಕಾಲೇಜ್ ಹೋಗಿ ಇದನ್ನು ಇದ್ರ ಬಗ್ಗೆ ಒಂದು ಅರಿವು, ಇದು ಪ್ರಬಂಧ ಸ್ಪರ್ಧೆನ ಮಾಡ್ತಾ ಇದ್ದೀವಿ, ಭಾಗವಹಿಸಿ ಅಂತ ಹೇಳಿದ್ದೀವಿ. ಸೊ ಎಲ್ಲ ಅದ್ರ ಬಗ್ಗೆ ಒಂದು ಒಳ್ಳೆಯ ಪ್ರಶಂಸೆ ಕೂಡ ಕೊಟ್ಟಿದ್ದಾರೆ, ವ್ಯಕ್ತಪಡಿಸಿದ್ದಾರೆ. ಮತ್ತು ಇದ್ರ ಜೊತೆಗೆ ಈ ಪ್ರಬಂಧ ಸ್ಪರ್ಧೆಗೆ ಬಹುಮಾನ ಕೂಡ ಇಟ್ಟಿದ್ದೀವಿ ನಾವು. ಈ ಪ್ರಬಂಧ ಸ್ಪರ್ಧೆ ಬರೆದಂಥವ್ರಿಗೆ ಪ್ರಥಮ ಬಹುಮಾನ ಬಂದು 25,000 ಪ್ರಥಮ ಬಹುಮಾನ ಇದೆ, ಎರಡನೇ ಬಹುಮಾನ ಬಂದು 10,000 ಇದೆ, ಮೂರನೇದು 5,000 ಮತ್ತು 50 ಸಮಾಧಾನ. ಬೇಲೂರಿನ ಪೇಟೆ ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿಯಂದು ವಿಶೇಷವಾಗಿ 12 ಜ್ಯೋತಿರ್ಲಿಂಗಗಳ ಪೂಜೆ ಮಾಡುವ ಮೂಲಕ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಪೇಟೆಯ ಸುಪ್ರಸಿದ್ಧ ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನದ ಆವರಣದಲ್ಲಿ ವಾಸವಿ ವನಿತಾ ಸಂಘದ ಅಧ್ಯಕ್ಷರಾದ ಜ್ಯೋತಿ ಸುರೇಶ್ ಅವರ ನೇತೃತ್ವದಲ್ಲಿ ಶಿವರಾತ್ರಿಯ ಪುಣ್ಯಕಾಲದಲ್ಲಿ ಲೋಕ ಕಲ್ಯಾಣಾರ್ಥವಾಗಿದ್ದರ ಹಿನ್ನೆಲೆಯಲ್ಲಿ ದೇವಸ್ಥಾನದಲ್ಲಿ 12 ಜ್ಯೋತಿರ್ಲಿಂಗಗಳ ಪೂಜೆಯನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಜ್ಯೋತಿ ಸುರೇಶ್ ಮಾತನಾಡಿ, ಶಿವನು ಲಿಂಗರೂಪಿಯಾಗಿ ಪ್ರಕಟವಾದ ಹಾಗೂ ಶಿವಪಾರ್ವತಿಯರ ಕಲ್ಯಾಣ ನಡೆದ ಈ ಪವಿತ್ರ ದಿನದಂದು ಉಪವಾಸ ಮತ್ತು ಜಾಗರಣೆಗೆ ವಿಶೇಷ ಮಹತ್ವವಿದೆ. ಇದು ನಮ್ಮೊಳಗಿನ ಅಜ್ಞಾನವನ್ನು ದೂರ ಮಾಡಿ ಸುಜ್ಞಾನದತ್ತ ಕೊಂಡೊಯ್ಯುವ ಹಾದಿಯಾಗಿದೆ ಎಂದು ತಿಳಿಸಿದ್ದಾರೆ. ಆರ್ಯವೈಶ್ಯ ಮಂಡಳಿಯ ಅಧ್ಯಕ್ಷರಾದ ಬಿಡಿ ಅಶೋಕ್ ಮಾತನಾಡಿ, ವಾಸವಿ ವನಿತಾ ಸಂಘವು ಆರ್ಯವೈಶ್ಯ ಮಹಿಳೆಯರ ಸಕ್ರಿಯ ಸಂಘಟನೆಯಾಗಿದ್ದು ನಿರಂತರವಾಗಿ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದೆ. ಪ್ರತಿ ವರ್ಷವೂ ದೇವಾಲಯದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಲೋಕ ಕಲ್ಯಾಣಾರ್ಥವಾಗಿ ಸೇವಾ ಮನೋಭಾವದಿಂದ ದೇವಾಲಯವು ಅಭಿವೃದ್ಧಿ ಹೊಂದುತ್ತಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಆರ್ಯವೈಶ್ಯ ಮಂಡಳಿ, ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಆರ್ಯವೈಶ್ಯ ಸಮುದಾಯದ ಮುಖಂಡರು ಭಾಗವಹಿಸಿದರು. ಫೆಬ್ರವರಿ 18ರಂದು ಪಟ್ಟಣದ ಗಣಪತಿ ಪೆಂಡಾಲ್ ಆವರಣದಲ್ಲಿ ಮಹಿಳಾ ದೌರ್ಜನ್ಯದ ವಿರುದ್ಧ ಜಾಗೃತಿ ಮತ್ತು ಕಪ್ಪುಡುಪಿನಲ್ಲಿ ಮೌನ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಕಾರ್ಯದರ್ಶಿ ಮಮತಾ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅವರು ಫೆಬ್ರವರಿ 18ರಂದು ಪಟ್ಟಣದ ಗಣಪತಿ ಪೆಂಡಾಲ್ ಆವರಣದಲ್ಲಿ ಮಹಿಳಾ ದೌರ್ಜನ್ಯ ವಿರುದ್ಧ ಜಾಗೃತಿ ಕಾರ್ಯಕ್ರಮ ನಡೆಯಲಿದ್ದು, ಅದೇ ದಿನ ಸಂಜೆ 6 ಗಂಟೆಗೆ ಪಟ್ಟಣದ ಪೊಲೀಸ್ ಠಾಣೆಯ ಮುಂಭಾಗದಿಂದ ಕಪ್ಪು ಉಡುಪಿನಲ್ಲಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೌನ ಮೆರವಣಿಗೆ ಹಾಗೂ ಮಹಿಳಾ ದೌರ್ಜನ್ಯದ ವಿರುದ್ಧ ಸುದ್ದಿಗೋಷ್ಠಿ ನಡೆಯಲಿದ್ದು, ಈ ಸುದ್ದಿಗೋಷ್ಠಿಗೆ ರಾಜ್ಯದ ಪ್ರಮುಖ ವಿಚಾರವಂತರುಗಳು ಆಗಮಿಸಿ ಮಹಿಳಾ ದೌರ್ಜನ್ಯದ ವಿರುದ್ಧದ ಕೆಲವು ವಿಚಾರಗಳ ಕುರಿತು ಅರ್ಥಪೂರ್ಣ ಮಾಹಿತಿಯನ್ನು ನೀಡಲಿದ್ದಾರೆಂದು ತಿಳಿಸಿದರು. ಮಹಿಳಾ ದೌರ್ಜನ್ಯ ವಿರೋಧ ಒಕ್ಕೂಟ ಎಲ್ಲ ಜಿಲ್ಲೆಗಳಲ್ಲೂ ಪ್ರತಿ ವರ್ಷ ಒಂದೊಂದು ಜಿಲ್ಲೆನ ಆಯ್ಕೆ ಮಾಡಿಕೊಂಡು ಮಹಿಳಾ ಸಮಾವೇಶನ ಮಾಡ್ತಾರೆ. ಒಟ್ಟಾರೆ ಕರ್ನಾಟಕ ರಾಜ್ಯಾದ್ಯಂತ ಅಲ್ಲದೆ ನಮ್ಮ ದೇಶದಲ್ಲಿ ನಡೀತಾ ಇರುವಂತಹ ಮಹಿಳೆಯ ಮೇಲೆ ದಿನನಿತ್ಯ ನಡೆಯುವಂಥ ದೌರ್ಜನ್ಯವನ್ನು ಕೇಂದ್ರೀಕರಿಸಿ ಅದನ್ನು ಒಟ್ಟಾರೆ ಯಾಕೆ ನಡೀತಾ ಇದೆ, ಎಲ್ಲಿ ಯಾವ ವ್ಯವಸ್ಥೆಗಳಲ್ಲಿ ಅದನ್ನು ಸರಿಪಡಿಸಬೇಕು ಅಂತ ಯೋಚನೆ ಮಾಡಿ ಒಂದು ಗಟ್ಟಿಯಾದ ತಂಡ ಇದು ಬೆನ್ನೆಲುಬಾಗಿ ಕೆಲಸ ಮಾಡ್ತಾ ಇದೆ. ಹೆಸರಾಂತ ಸಾಹಿತಿಗಳಿರ್ಬೋದು, ಹೋರಾಟಗಾರ್ತಿಯರು ಮತ್ತು ಸ್ಥಳೀಯವಾಗಿ ಮಹಿಳಾ ಪರ ಚಿಂತಕರು ಎಲ್ಲರೂ ಸೇರಿಕೊಂಡಂತಹ ಒಂದು ಒಕ್ಕೂಟ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ. ಈ ವರ್ಷ ಹಾಸನ ಜಿಲ್ಲೆನ ಆಯ್ಕೆ ಮಾಡಿಕೊಂಡಿದೆ. ಹಾಸನ ಜಿಲ್ಲೆಯಲ್ಲಿ ಕಳೆದ 6-7 ತಿಂಗಳಿಂದನೂ ಮಹಿಳಾ ಸಮಾವೇಶದ ಪೂರ್ವಭಾವಿ ಚಟುವಟಿಕೆಗಳನ್ನ ಶುರು ಮಾಡಿದ್ವಿ. ಅದರಲ್ಲಿ ಅರಿವಿನ ಪಯಣ ಅಂತ ಹೇಳಿ ನಾವು 6ನೇ ತರಗತಿಯಿಂದ 12ನೇ ತರಗತಿ ಒಳಗಡೆ ಇರುವಂತಹ ಮಕ್ಕಳುಗಳಿಗೆ ಹದಿಹರೆಯದ ಸಮಸ್ಯೆ ಬಗ್ಗೆ ಮತ್ತು ಪೋಕ್ಸೋ ಕಾಯ್ದೆಗಳ ಬಗ್ಗೆ ಮತ್ತು ಇವತ್ತು ಬಾಲಗರ್ಭಿಣಿಯರು, ಬಾಲ್ಯ ವಿವಾಹಗಳು ಇದ್ರ ಬಗ್ಗೆ ಸಾಕಷ್ಟು ಜಾಗೃತಿ ಕಾರ್ಯಕ್ರಮ ಒಂದು 60-70 ಶಾಲೆನ ಆಯ್ಕೆ ಮಾಡಿಕೊಂಡು ಸರ್ಕಾರಿ ಶಾಲೆಗಳನ್ನ ಎಸ್ಪೆಷಲಿ
ಒಳಗೊಂಡಂತೆ ಅರಿವಿನ ಪಯಣ ಕಾಲೇಜುಗಳ ಮಟ್ಟದಲ್ಲೂ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಈಗ ಇದ್ರ ಭಾಗವಾಗಿ ಚನ್ನರಾಯಪಟ್ಟಣದಲ್ಲಿ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಜಿಲ್ಲಾ ನಿರ್ದೇಶಕಿ ನಿರ್ಮಲಾ ಮಾತನಾಡಿ, ಮಹಿಳೆಯರು ಹಾಗೂ ಪುರುಷರು ಹದಿಹರೆಯದ ಮಕ್ಕಳು ಕೂಡ ತಿಳಿದುಕೊಳ್ಳಬೇಕಾದಂತಹ ಅರಿವಿನ ಪಯಣದ ಕಾರ್ಯಕ್ರಮ ವಿಶೇಷವಾಗಿದೆ. ಹೆಣ್ಣು ಮತ್ತು ಗಂಡುಗಳ ನಡುವೆ ಇರುವಂತಹ ಆಂತರಿಕ ಸಮಸ್ಯೆಗಳು, ಯಾವ ವಿಷಯದಿಂದ ಇಂತಹ ಸಮಸ್ಯೆಗಳು ಉಂಟಾಗುತ್ತವೆ ಎಂಬ ವಿಷಯಗಳನ್ನು ಆಧರಿಸಿ ವಿಚಾರಗೋಷ್ಠಿಯನ್ನು ನಡೆಸಲಾಗುವುದು. ಆದ್ದರಿಂದ ತಾಲೂಕಿನ ಎಲ್ಲಾ ಸಮಸ್ತ ಮಹಿಳೆಯರು ಮತ್ತು ಪುರುಷರು ತಪ್ಪದೇ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಎಂದು ತಿಳಿಸಿದರು. ವಿರೋಧಿ ಒಕ್ಕೂಟದ ಪರವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಆ ಒಂದು ಕಾರ್ಯಕ್ರಮದ ಒಂದು ಭಾಗವಾಗಿ ವುಮೆನ್ಸ್ ಬ್ಲಾಕ್ ಇನ್ ವುಮೆನ್ಸ್ ಅಂತ ಅಂದರೆ ಕಪ್ಪು ಉಡುಗೆಯಲ್ಲಿ ಮಹಿಳೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಅದು ಮಾರ್ಚ್ 7ನೇ ತಾರೀಕು ಹಾಸನದಲ್ಲಿ ಸಂಜೆ 5 ಗಂಟೆಗೆ ನಡೆಯುತ್ತೆ. ಎಲ್ಲ ಹೆಣ್ಮಕ್ಳು ಕೂಡ ಬ್ಲ್ಯಾಕ್ ಡ್ರೆಸ್ಸಲ್ಲಿ ಹಾಕ್ಕೊಂಡು ಬ್ಲ್ಯಾಕ್ ಡ್ರೆಸ್ಸನ್ನು ಹಾಕ್ಕೊಂಡು ಒಂದು ಮೂವತ್ತಿಯನ್ನು ಇಟ್ಕೊಂಡು ಒಂದು ಪ್ರತಿಭಟನೆಯನ್ನು ಅಂದರೆ ಮೌನ ಪ್ರತಿಭಟನೆ ಅಂದರೆ ಅನ್ಯತ ಅಲ್ಲ, ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಆ ಒಂದು ಕಾರ್ಯಕ್ರಮ ಇಲ್ಲಿ ಚನ್ನರಾಯಪಟ್ಟಣದಲ್ಲೂ ಕೂಡ 18ನೇ ತಾರೀಕು 18ನೇ ತಾರೀಕು ಇಲ್ಲಿ ಮಾಡ್ತಾ ಇದ್ದಾರೆ. ನಾವು ಹಾಸನಲ್ಲಿ ಮಾರ್ಚ್ 7ನೇ ತಾರೀಕು ಸಂಜೆ ಕಪ್ಪು ಉಡುಗೆಯಲ್ಲಿ ಮಹಿಳೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಕೂಗಾಟ ಅರ್ಚಾಟಗಳಿಂದ ಮೌನವಾಗಿ, ಹೆಣ್ಣು ಮೌನವಾಗಿದ್ರೂ ಕೂಡ ಒಂದು ಪ್ರಳಯ ಆಗುತ್ತೆ, ಒಂದು ಸುದ್ದಿ ಆಗುತ್ತೆ. ಸಂಸಾರದಲ್ಲಿ ಒಂದು ಹೆಣ್ಣು ಮೌನವಾಗಿದ್ರೂ ಕೂಡ ಅದು ಒಂದು ಸುದ್ದಿ ಆಗುತ್ತೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ನಾವು ಮೌನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ವೇಳೆ ತಾಲೂಕು ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಮುಖ್ಯಸ್ಥೆ ಯಶೋಧ ಜೈನ್, ಜಿಲ್ಲಾ ಮುಖ್ಯಸ್ಥೆ ಪುಷ್ಪಾ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಅಡಿನಳ್ಳಿ ಲೋಕೇಶ್ ಮತ್ತಿತರರು ಹಾಜರಿದ್ದರು. ಸಕಲೇಶಪುರ ತಾಲೂಕಿನ ಕ್ಯಾಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೆಂಕಟಹಳ್ಳಿ, ಮದನಾಪುರ, ಹಾದಿಗೆ, ಹಾನಬಾಳು ಗ್ರಾಮಗಳನ್ನು ಸಂಪರ್ಕಿಸುವ ಪ್ರಮುಖ ರಸ್ತೆಯ ನಿರ್ಮಾಣಕ್ಕೆ ಅಂದಾಜು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಸಕರಾದ ಸಿಮೆಂಟ್ ಮಂಜು ಅವರು ಭೂಮಿ ಪೂಜೆ ನೆರವೇರಿಸಿ ಅಧಿಕೃತವಾಗಿ ಚಾಲನೆ ನೀಡಿದ್ದಾರೆ. ನಂತರ ಮಾತನಾಡಿದ ಅವರು, ಈ ರಸ್ತೆಯು ಕೇವಲ ಕಲ್ಲು ಮಣ್ಣಿನ ದಾರಿಯಲ್ಲ, ಇದು ಈ ಭಾಗದ ಜನರ ಜೀವದ ರಕ್ತನಾಳ. ಈ ರಸ್ತೆಯಿಂದ ಕೃಷಿ ಉತ್ಪನ್ನಗಳ ಸಾಗಣೆ ಸುಗಮವಾಗಲಿದ್ದು, ವಿದ್ಯಾರ್ಥಿಗಳಿಗೆ ಶಾಲೆಗೆ ಹೋಗಲು, ತುರ್ತು ಸಂದರ್ಭಗಳಲ್ಲಿ ಆಂಬ್ಯುಲೆನ್ಸ್ಗಳು ಶೀಘ್ರವಾಗಿ ಬರಲು ಅನುಕೂಲವಾಗಲಿದೆ. ಗ್ರಾಮೀಣಾಭಿವೃದ್ಧಿಗೆ ಮೂಲಸೌಕರ್ಯವೇ ಆಧಾರವಾಗಿದೆ ಎಂದು ತಿಳಿಸಿದರು. ಎಲ್ಲ ರಸ್ತೆನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲವೂ ಮಾಡಬೇಕು, ಎಲ್ಲವೂ ಆಗಬೇಕು. ಆದರೆ ಆ ರೋಡಲ್ಲೇ ನೀವೆಲ್ಲರೂ ಓಡಾಡ್ತಕ್ಕಂಥದ್ದು, ಆಮೇಲೆ ಇಲ್ಲಿಂದ ಎಲ್ಲ ಹೋಗ್ತಕ್ಕಂಥ, ಈ ಕಡೆಗೂ ಹೋಗ್ತೀರಾ, ಈ ಕಡೆಗೂ ಹೋಗ್ತೀರಾ, ಹಿಂಗೆಲ್ಲ ಹೋಗ್ತೀರಾ. ಹಂಗಾಗಿ ಆ ಕಡೆಯಿಂದ ಕಂಟಿನ್ಯೂಷನ್ ಮಾಡಿದ್ದೀವಿ. ಈಗ ನಾನು ಇಲ್ಲಿ ಬಂದ್ಮೇಲೆ ಏನು ನಿರ್ಧಾರ ತಗೊಂಡೆ ಅಂತ ಹೇಳಿದ್ರೆ, ನಾವು ಎಂಟ್ರೆನ್ಸ್ ಇಂದ ಮಾಡ್ತಕ್ಕಂಥ ರಸ್ತೆ ಅಪ್ ಟು ಬ್ರಿಡ್ಜ್ ತನಕ ರೋಡ್ ಚೆನ್ನಾಗಿದೆ, ಅಲ್ಲಿಂದ ಮುಂದಕ್ಕೆ ಎಕ್ಸ್ಟೆಂಡ್ ಮಾಡಕ್ಕೆ ಅಂತ ಮಾಡಿದ್ದೀವಿ. ಅದಕ್ಕಿಂತ ಮುಂದುವರೆದು ಇಲ್ಲಿ ತನಕನಾರು ಸರ್ಕಲ್ ತನಕನಾರು ಆದರೆ ಅಟ್ಲೀಸ್ಟ್ ಅನುಕೂಲ ಆಗುತ್ತೆ ಅಂತಕ್ಕಂಥ ನಮ್ಮ ಭಾವನೆ ಇದೆ. ನಾವು ನೋಡಿ ಒಳ್ಳೆ ಉತ್ತಮವಾದ ನಿರ್ಧಾರವನ್ನು ತಗೋತೀವಿ. ನಮ್ಮೆಲ್ಲರ ಉದ್ದೇಶನು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು, ಎಲ್ಲರಿಗೂ ರಸ್ತೆ ಆಗಬೇಕು ಅಂತೇಳಿ. ನಾನು ಶಾಸಕನಾದ ಮೇಲೆ ಈಗ ರಾಗಿಗುಂಡಿ ಜಂಬರಡಿ ರೋಡು ಕೂಡ ಮಾಡ್ತೀವಿ, ಇದನ್ನು ಕೂಡ ಮಾಡ್ತೀವಿ. ಮರಾದ್ಗೆ ರೋಡು ಅದನ್ನು ಕೂಡ ರಸ್ತೆ ಮಾಡ್ತೀವಿ. ಮರಾದ್ಗೆ ರೋಡ್ಗೂ ಕೂಡ ಸುಮಾರು 40 ಲಕ್ಷ ಅನುದಾನವನ್ನ ರಿಸರ್ವ್ ಮಾಡಿದ್ದೀನಿ. ದಬ್ಬೆಗದ್ದೆ ನಿಮ್ಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ, 60 ಲಕ್ಷ ರೂಪಾಯಿ ಅಂತ ಕೂಡ ಇಟ್ಟಿದ್ದೀನಿ. ಆಯ್ತಾ, ಆದ್ಗೆ ರಸ್ತೆಯಿಂದ ಕುಂಬರ್ ಶೆಟ್ಟಿ ಓಣಿದ್ರೆ ಅದು ನಿಮ್ದು, ಅದಕ್ಕೂ ಕೂಡ ಒಂದು 13 ಲಕ್ಷ ಇಟ್ಕೊಂಡಿದ್ದೀವಿ. ಅಗಲಟ್ಟಿ ಕೆರೆ, ಮಾವನಹಳ್ಳಿ ಕೆರೆ, ಅದಕ್ಕೂ ಕೂಡ ಒಂದು 16 ಲಕ್ಷ ಇಟ್ಕೊಂಡಿದ್ದೀವಿ. ಈಗ ಹಾದಿಗೆ ರೋಡ್ ಆಗ್ತಾ ಇದೆ ಆಲ್ರೆಡಿ, ನಮಗೆ ಗೊತ್ತಿದೆ. ಹಾನಬಾಳ್ ಟೌನ್ ಅಲ್ಲಿ ಒಳಗಡೆ ಬರ್ತಕ್ಕಂಥ ರಸ್ತೆನೂ ಕೂಡ ಅದೊಂದು 200 ಮೀಟರ್ಗೆ ಅದು ಕೂಡ ಪ್ರಾರಂಭ ಆಗುತ್ತೆ. ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಸದಸ್ಯ ಆಕಾಶ್, ಸಕಲೇಶಪುರ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಗ್ನಿ ಸೋಮಶೇಖರ್, ಹಾಸನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜ್ಕುಮಾರ್ ಸೇರಿದಂತೆ ಗ್ರಾಮಸ್ಥರು ಭಾಗವಹಿಸಿದರು. ಮಳವಳ್ಳಿ ಪಟ್ಟಣದಲ್ಲಿ ಕೋಟೆ ಶ್ರೀ ಕಾಳಿಕಾಂಬ ದೇವಸ್ಥಾನದಲ್ಲಿ ಶ್ರೀ ಕಾಳಿಕಾಂಬ ಉತ್ಸವ ಮೂರ್ತಿ ದಿವ್ಯ ರಥೋತ್ಸವವನ್ನು ಬಲು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಶ್ರೀ ಕಾಳಿಕಾಂಬ ಉತ್ಸವ ಮೂರ್ತಿಯನ್ನು ರಥದ ಮೇಲಿಟ್ಟು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಈ ವೇಳೆ ವಿಶ್ವಕರ್ಮ ಸೇವಾ ಟ್ರಸ್ಟ್ ಜಿಲ್ಲಾಧ್ಯಕ್ಷ ಪ್ರಕಾಶ್ ಮಾತನಾಡಿ, ಪ್ರತಿ ವರ್ಷದಂತೆ ಶಿವರಾತ್ರಿ ಮಾರನೇ ದಿನ ಶ್ರೀ ಕಾಳಿಕಾಂಬ ರಥೋತ್ಸವ ನಡೆಯಲಿದ್ದು, ಎಲ್ಲಾ ಜನಾಂಗ ಸೇರಿ ಈ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಸರ್ವರಿಗೂ ಶ್ರೀ ಕಾಳಿಕಾಂಬ ದೇವಿ ಆರೋಗ್ಯ ಆಯಸ್ಸು ಕರುಣಿಸಲಿ ಎಂದು ತಿಳಿಸಿದರು. ಮಳವಳ್ಳಿ ಕೋಟೆ ಕಾಳಿಕಾಂಬ ಸೇವಾ ಸಮಿತಿ ಹಾಗೂ ಮಳವಳ್ಳಿ ತಾಲೂಕು ವಿಶ್ವಕರ್ಮ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಸುಮಾರು 200 ವರ್ಷಗಳ ಇತಿಹಾಸ ಇರುವಂಥ ಕಾಳಿಕಾಂಬ ದೇವಸ್ಥಾನದ ಏನು ಪ್ರತಿ ವರ್ಷದಂತೆ ಶಿವರಾತ್ರಿಯ ಮಾರನೆಗೆ ನಡೆಯುವ ರಥೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸತಿ ಸೂಕ್ಷ್ಮವಾಗಿ ಏನು ಕಾಳಿಕಾಂಬ ದೇವಿಯು ಈ ಸತಿ ರಥೋತ್ಸವನ ಅದ್ಧೂರಿಯಾಗಿ ವಿಶ್ವಕರ್ಮ ಸಮಾಜ ಹಾಗೂ ಎಲ್ಲ ಸಮುದಾಯದ ಜನರನ್ನು ಒಗ್ಗೂಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇರೋದಕ್ಕೆ ಕಾಳಿಕಾ ದೇವಿಗೆ ನಮಿಸುತ್ತಾ, ಇವತ್ತು ಏನು ಪ್ರತಿ ವರ್ಷ ಈ ರಥೋತ್ಸವವನ್ನು ನಡೆಸ್ತೇವೆ, ಹಾಗೆ ಪ್ರತಿ ವರ್ಷದಂತನೂ ಕೂಡ ಎಲ್ಲ ಸಮಾಜಗಳಿಗೂ ಎಲ್ಲ ವರ್ಗಗಳಿಗೂ. ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಹಿರಿಯ ಮುಖಂಡ ಕಮಲಾಚಾರ್, ಕೃಷ್ಣಾಚಾರ್, ಎಸ್ವಿ ಕಾಂತರಾಜು, ಇಂದ್ರಾಚಾರ್, ಮಲ್ಲಿಕಾರ್ಜುನ, ರಾಚಪ್ಪಾಜಿ ಮತ್ತಿತರರು ಹಾಜರಿದ್ದರು.
ಸಕಲೇಶಪುರ ತಾಲೂಕಿನ ಕ್ಯಾಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೆಂಕಟಹಳ್ಳಿ ಮದನಾಪುರ ಹಾದಿಗೆ ಹಾನಬಾಳು ಗ್ರಾಮಗಳನ್ನು ಸಂಪರ್ಕಿಸುವ ಪ್ರಮುಖ ರಸ್ತೆಯ ನಿರ್ಮಾಣಕ್ಕೆ ಅಂದಾಜು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಸಕರಾದ ಸಿಮೆಂಟ್ ಮಂಜು ಅವರು ಭೂಮಿ ಪೂಜೆ ನೆರವೇರಿಸಿ ಅಧಿಕೃತವಾಗಿ ಚಾಲನೆ ನೀಡಿದ್ದಾರೆ. ನಂತರ ಮಾತನಾಡಿದ ಅವರು, ಈ ರಸ್ತೆಯು ಕೇವಲ ಕಲ್ಲು ಮಣ್ಣಿನ ದಾರಿಯಲ್ಲ, ಇದು ಈ ಭಾಗದ ಜನರ ಜೀವದ ರಕ್ತನಾಳ. ಈ ರಸ್ತೆಯಿಂದ ಕೃಷಿ ಉತ್ಪನ್ನಗಳ ಸಾಗಣೆ ಸುಗಮವಾಗಲಿದ್ದು, ವಿದ್ಯಾರ್ಥಿಗಳಿಗೆ ಶಾಲೆಗೆ ಹೋಗಲು, ತುರ್ತು ಸಂದರ್ಭಗಳಲ್ಲಿ ಆಂಬ್ಯುಲೆನ್ಸ್ಗಳು ಶೀಘ್ರವಾಗಿ ಬರಲು ಅನುಕೂಲವಾಗಲಿದೆ. ಗ್ರಾಮೀಣಾಭಿವೃದ್ಧಿಗೆ ಮೂಲಸೌಕರ್ಯವೇ ಆಧಾರವಾಗಿದೆ ಎಂದು ತಿಳಿಸಿದರು. ಕೆಲಸದಿಂದ ಇಂಥ ಎಲ್ಲ ಕಾರ್ಯಕ್ರಮ ಮಾಡೋದ್ರಿಂದ ಅದಕ್ಕೆ ಎಲ್ಲ ನೋಡಿ, ಎಲ್ಲೂ ದೇವಸ್ಥಾನದಲ್ಲಿ ಕೊರತೆ ಇರೋದಿಲ್ಲ, ಎಲ್ಲ ವ್ಯವಸ್ಥೆ ಇರ್ತದೆ. ನಾನು ಎಲ್ಲ ಸಂದರ್ಭದಲ್ಲೂ ಹೇಳ್ತೀನಿ, ಶಿಕ್ಷಣಕ್ಕೆ ಮತ್ತೆ ಭಕ್ತಿಗೆ, ದೇವಸ್ಥಾನಕ್ಕೆ ಭಕ್ತಿ ಅಂತ ಇದು ಎರಡಕ್ಕೆ ಕೊರತೆ ಆಗಬಾರ್ದು. ಕೊರತೆ ಆದರೆ ಆ ಊರಿಗೆ ಕೊರತೆ ಆದ, ಆ ಊರು ಅಭಿವೃದ್ಧಿ ಆಗಿದೆಯೋ ಇಲ್ಲೋ ಅಂತೇಳಿ ನೋಡೋದು. ಆ ಊರಿನ ದೇವಸ್ಥಾನ ನೋಡಿದರೆ, ಆ ಊರಿನ ಶಾಲೆ ನೋಡಿದರೆ ಹೇಳ್ಬಿಡ್ಬೋದು ಈ ಊರು ಅಭಿವೃದ್ಧಿ ಆಗಿದೆ. ಅದಕ್ಕಿಂತ ಮುಖ್ಯವಾಗಿ ಈ ಊರಿನ ಜನ ಒಳ್ಳೆಯವರಿದ್ದಾರೆ. ಹಾಗಾಗಿ ಅವರಿಗೆ ಏನು ಬೇಕು ಅದನ್ನು ಫಸ್ಟ್ ಅಭಿವೃದ್ಧಿ ಮಾಡಿಕೊಂಡಿರ್ತಾರೆ. ಅಂತ ಒಂದು ಅದ್ಭುತವಾದಂಥ ಕೆಲಸ ಈ ಊರಲ್ಲಿ ನಡೀತಾ ಇದೆ. ಎರಡನೇ ಕಾರ್ಯಕ್ರಮ ಲಕ್ಷ ಬಿಲ್ವಾರ್ಚನೆ. ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಸದಸ್ಯ ಆಕಾಶ್, ಸಕಲೇಶಪುರ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಗ್ನಿ ಸೋಮಶೇಖರ್, ಹಾಸನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜ್ಕುಮಾರ್ ಸೇರಿದಂತೆ ಗ್ರಾಮಸ್ಥರು ಭಾಗವಹಿಸಿದರು. ಮಳವಳ್ಳಿ ಪಟ್ಟಣದಲ್ಲಿ ಕೋಟೆ ಶ್ರೀ ಕಾಳಿಕಾಂಬ ದೇವಸ್ಥಾನದಲ್ಲಿ ಶ್ರೀ ಕಾಳಿಕಾಂಬ ಉತ್ಸವ ಮೂರ್ತಿ ದಿವ್ಯ ರಥೋತ್ಸವವನ್ನು ಬಲು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಶ್ರೀ ಕಾಳಿಕಾಂಬ ಉತ್ಸವ ಮೂರ್ತಿಯನ್ನು ರಥದ ಮೇಲಿಟ್ಟು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಈ ವೇಳೆ ವಿಶ್ವಕರ್ಮ ಸೇವಾ ಟ್ರಸ್ಟ್ ಜಿಲ್ಲಾಧ್ಯಕ್ಷ ಪ್ರಕಾಶ್ ಮಾತನಾಡಿ, ಪ್ರತಿ ವರ್ಷದಂತೆ ಶಿವರಾತ್ರಿ ಮಾರನೇ ದಿನ ಶ್ರೀ ಕಾಳಿಕಾಂಬ ರಥೋತ್ಸವ ನಡೆಯಲಿದ್ದು, ಎಲ್ಲಾ ಜನಾಂಗ ಸೇರಿ ಈ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಸರ್ವರಿಗೂ ಶ್ರೀ ಕಾಳಿಕಾಂಬ ದೇವಿ ಆರೋಗ್ಯ ಆಯಸ್ಸು ಕರುಣಿಸಲಿ ಎಂದು ತಿಳಿಸಿದರು. ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯವರ ದೇವಾಲಯದಲ್ಲಿ ಬೆಳಗ್ಗೆ 4:15ರಿಂದಲೇ ವಿವಿಧ ಪೂಜಾ ಕೈಂಕರ್ಯಗಳು ಪ್ರಾರಂಭವಾಗಿದೆ. ಶಿವರಾತ್ರಿ ಹಿನ್ನೆಲೆ ಏನಪ್ಪ ಅಂತಂದರೆ, ಮಾಘ ಮಾಸದ ಕೃಷ್ಣ ಪಕ್ಷ ಚತುರ್ದಶಿ ವಿಷಯ ವ್ಯಾಪ್ತಿಯಲ್ಲಿ ಬರುವಂಥ ಆಚರಣೆ ಮಾಡ್ತೀವಿ. ವಿಷಯ ಅಂತಂದರೆ ರಾತ್ರಿ ವ್ಯಾಪ್ತಿಯಲ್ಲಿ ಬರುತ್ತದಕ್ಕೆ ಶಿವರಾತ್ರಿಯನ್ನು ಆಚರಣೆ ಮಾಡ್ತೀವಿ. ಈ ಶಿವರಾತ್ರಿಗೆ ಹಲವಾರು ಮಹತ್ವಗಳಿದೆ. ಪಾರ್ವತಿ ಗಿರಿಜಾ ಹಾಗೂ ಈಶ್ವರನ ವಿವಾಹ ದಿವಸ ಶಿವರಾತ್ರಿ ಅಂತೇಳಿ ಆಚರಣೆ ಮಾಡ್ತೀವಿ. ಅದರ ಜೊತೆಗೆ ಈಶ್ವರ ಲಿಂಗರೂಪಿ ತಾಳಿದಂಥ ದಿವಸನ ಶಿವರಾತ್ರಿ ಅಂತೇಳಿ ಆಚರಣೆ ಮಾಡ್ತೀವಿ. ಈ ದಿವಸ ಬೆಳಗ್ಗೆಯಿಂದ ಉಪವಾಸವಿದ್ದು ರಾತ್ರಿಯಲ್ಲಿ ಈಶ್ವರನ ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಹಿರಿಯ ಮುಖಂಡ ಕಮಲಾಚಾರ್, ಕೃಷ್ಣಾಚಾರ್, ಎಸ್ವಿ ಕಾಂತರಾಜು, ಇಂದ್ರಾಚಾರ್, ಮಲ್ಲಿಕಾರ್ಜುನ, ರಾಚಪ್ಪಾಜಿ ಮತ್ತಿತರರು ಹಾಜರಿದ್ದರು. ಕೊಪ್ಪಳದ ಕೃಷಿ ವಿಸ್ತರಣಾ ಕೇಂದ್ರದ ಆವರಣದಲ್ಲಿ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಹಾಗೂ ಕ್ರಿಯಾ ಮಾಧ್ಯಮ ವತಿಯಿಂದ ಕವಿಗೋಷ್ಠಿ ಕಾರ್ಯಕ್ರಮ ಹಾಗೂ ಪತ್ರಕರ್ತ ಗುರುರಾಜ್ ದೇಸಾಯಿ ಅವರ ಸಂಬಳಿಗೂಲು ಕಾದಂಬರಿ ಬಿಡುಗಡೆ ಕಾರ್ಯಕ್ರಮ ಮಾಡಲಾಯಿತು. ಕೃತಿ ಬಿಡುಗಡೆಗೊಳಿಸಿ ಮಾತನಾಡಿದ ಕನ್ನಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಪ್ರೊಫೆಸರ್ ಚಿನ್ನಸ್ವಾಮಿ ಸೋಸಲೆ ಅವರು, ನಾಡಿನ ಬೇರಾವ ಜಿಲ್ಲೆಗಳಲ್ಲೂ ಇಲ್ಲದ ಕಂದಾಚಾರ, ಮಡಿವಂತಿಕೆ, ಮೂಢನಂಬಿಕೆ ಕೊಪ್ಪಳ ಜಿಲ್ಲೆಯಲ್ಲಿ ತುಂಬಿ ತುಳುಕುತ್ತಿದೆ. ಜಾತಿ ವ್ಯವಸ್ಥೆ ಮಿತಿಮೀರಿದೆ. ಸಾಮ್ರಾಟ್ ಅಶೋಕ ಹಾಗೂ ಗೌತಮ ಬುದ್ಧನ ಶಕ್ತಿಯ ಸ್ಥಳ ಎನಿಸಿದರೂ ಈ ಪ್ರದೇಶ ಇನ್ನೂ ಸುಧಾರಣೆಯಾಗಿಲ್ಲ. ಇಲ್ಲಿಯ ಘಟನೆಯ ಚಾರಿತ್ರಿಕ ಮಾಹಿತಿಯನ್ನು ಗುರುರಾಜ್ ಅವರು ಕೃತಿಯ ಮೂಲಕ ಅನಾವರಣಗೊಳಿಸಿರುವುದು ಉತ್ತಮ ಕೆಲಸ ಎಂದರು. ಅದಕ್ಕೂ ಮುಂಚೆ ದಲಿತ ಸಂಸ್ಕೃತಿಯನ್ನು ನಾಶ ಆಗಿರಲಿಲ್ಲ, ಬಟ್ ಬರೆಯೋರು ಇರಲಿಲ್ಲ, ಅವ್ರಿಗೆ ಬರೆಯೋದು ಗೊತ್ತಿರಲಿಲ್ಲ. ಶತಮಾನಗಳಿಂದ ಅಕ್ಷರವನ್ನೇ ಕಲಿಬಾರ್ದು ಅಂತ ಹೇಳಿದ್ದ ವರ್ಗದವರಿಗೆ ಅಕ್ಷರ ಬರೆಯೋದು ಗೊತ್ತಿರಲಿಲ್ಲ. ಶತಮಾನದ ಅಕ್ಷರವನ್ನು ಸ್ವತ್ತಾಗಿಸಿಕೊಂಡಿದ್ದವರು ಇವ್ರ ಬಗ್ಗೆ ಬರೀಲಿಲ್ಲ. ಈ ಒಂದು ಅಕ್ಷರಗಳಿಂದ ಇಂತಹ ಸಂದರ್ಭದಲ್ಲಿ ಇವತ್ತು ಅವರ ಚರಿತ್ರೆಯನ್ನ, ಅವರ ಭಾವನೆಯ ಚರಿತ್ರೆಯನ್ನ, ಅವರ ಜೀವನದ ಚರಿತ್ರೆಯನ್ನ ವಸ್ತು ನಿಷ್ಠತೆ ಹಿನ್ನೆಲೆಯಿಂದ ತನ್ನದೇ ಮನೆತನದ ಕುಟುಂಬದ ಈ ಸಂದರ್ಭದಲ್ಲಿ ಕ್ರಿಯಾ ಮಾಧ್ಯಮ ನಿರ್ದೇಶಕ ಜಿ ಚಂದ್ರಶೇಖರ್, ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ರುದ್ರಪ್ಪ ಭಂಡಾರಿ, ಸಾಹಿತಿ ಪುಷ್ಪಲತಾ ಏಳುಬಾವಿ, ಚಲನಚಿತ್ರ ಅಕಾಡೆಮಿ ಸದಸ್ಯೆ ಸಾವಿತ್ರಿ ಮುಜುಮ್ದಾರ, ರಾಮಕೃಷ್ಣ ಸೇರಿದಂತೆ ಇತರರು ಭಾಗವಹಿಸಿದರು. ಸಂಕ್ಷಿಪ್ತ ಸುದ್ದಿಗಳು. ಫೆಬ್ರವರಿ 18ರಂದು ಕಲಬುರಗಿ ನಗರದ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಮೆಮೋರಿಯಲ್ ಹಾಲ್ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಎಸ್ ಷಡಕ್ಷರಿ ಅವರಿಗೆ ಅಭಿನಂದನಾ ಸಮಾರಂಭ ಮತ್ತು ಮೇರಿ ದೇವದಾಸಿಯ ಸೇವಾ ಪುರಸ್ಕಾರ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಸರ್ಕಾರಿ ನೌಕರರ ಮಹಿಳಾ ಸಂಘದ ಅಧ್ಯಕ್ಷೆ ನಂದಿನಿ ಸನವಾಳ ಹೇಳಿದ್ದಾರೆ.
ನಾವು ಇವತ್ತು ಸರ್ಕಾರ ಋತುಚಕ್ರ ರಜೆಗಾಗಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈ ರಜೆಗೆ ಕಾರಣಕರ್ತರಾದಂತಹ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಷಡಕ್ಷರಿ ಅವರಿಗೆ ನಾವು ವಿಶೇಷ ಒಂದು ಧನ್ಯವಾದವನ್ನು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಜಾತಿ ನಿಂದನೆ ಕಾಯ್ದೆಯ ದುರ್ಬಳಕೆ ಆರೋಪ, ಪುರಸಭೆ ಮುಖ್ಯಾಧಿಕಾರಿ ಮಹೇಶ್ವರಪ್ಪ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹ, ಸಕಲೇಶಪುರ ಪಟ್ಟಣದಲ್ಲಿ ವಕೀಲರ ಪ್ರತಿಭಟನೆ. ಒಳ ಮೀಸಲಾತಿ ಜಾರಿಯಲ್ಲಿ ಬಲಗೈ ಸಮುದಾಯಕ್ಕೆ ಅನ್ಯಾಯ, ಬೃಹತ್ ಪ್ರತಿಭಟನೆ, ಸಮಾನ ನ್ಯಾಯಕ್ಕಾಗಿ ದಲಿತ ಮುಖಂಡರ ಆಗ್ರಹ. ಸರ್ಕಾರಿ ಗೋಮಾಳ ಕಬಳಿಸಲು ಯತ್ನ, ಕೆಡಿಪಿ ಸದಸ್ಯ ಚೇತನ್ ವಿರುದ್ಧ ಆರೋಪ, ಚೌಕನಹಳ್ಳಿ ಗ್ರಾಮಸ್ಥ ಚಂದನ್ ಹೇಳಿಕೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಬಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.